ಅದು ಒಂದು ಗ್ರಾಮ. ಅಲ್ಲಿ ನೀರಿಗೆ ಯಾವಾಗ್ಲೂ ತೊಂದ್ರೆನೇ. ಬಿಸಿಲು ಕಾಲ ಬಂದ್ರೆ ಪ್ರಜೆಗಳು ನೀರಿಗೋಸ್ಕರ ತುಂಬಾ ಕಷ್ಟಪಡ್ತಾರೆ. ಆ ಊರಲ್ಲಿ ಬ್ರಹ್ಮಯ್ಯ, ಹೆಂಡತಿ ಲಕ್ಷ್ಮಿ, ಮಕ್ಕಳಾದ ಮೌನಿಕಾ, ಮಲ್ಲಿಕಾ ಸಣ್ಣ ಕುಟುಂಬವಾಗಿ ಜೀವನ ಮಾಡ್ತಿದ್ರು. ಇವರೆಲ್ಲರೂ ಕೂಲಿ ಕೆಲ್ಸಕ್ಕೋಸ್ಕರ ಪಟ್ನಕ್ಕೆ ಹೋಗಿ ಕೂಲಿ ಕೆಲಸವನ್ನು ಮಾಡಿ ಬರ್ತಿದ್ರು. ಈಗಿರುವಾಗ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಊರಿನ ಜನರೆಲ್ಲ ಮನೆಯಲ್ಲಿರುವ ಪಾತ್ರೆಯನ್ನೆಲ್ಲ ತಗೊಂಡೋಗಿ ಮನೆಯ ಮೇಲೆ ಇಟ್ಕೊಂಡು ನೀರು ತುಂಬಿಸ್ಕೋತಾ ಇದ್ರು. ಆದ್ರೆ ಮೌನಿಕಾ, ಮಲ್ಲಿಕಾ ಮಾತ್ರ ಮಳೆ ಬರುವುದಕ್ಕೆ ಮುಂಚಿತವಾಗಿ ಮಾಡಿ ಇಟ್ಟುಕೊಂಡಿದ್ದ ಸಿಮೆಂಟ್ ತೊಟ್ಟಿಯನ್ನು ಮನೆಯ ಮೇಲೆಯಿಂದ ನೀರು ಬೀಳುವ ಸ್ಥಳದಲ್ಲಿ ಇಟ್ರು. ನೋಡಿ ಅಮ್ಮ, ನಮ್ ಜೊತೆ ಮಾತ್ರ ಹಣ ಇದ್ದಿದ್ರೆ ಒಂದು ದೊಡ್ಡ ತೊಟ್ಟಿಯನ್ನು ತಗೊಂಬಂದು ಇಟ್ಟು ನೀರ್ ತುಂಬಿಸಿರ್ಬೋದು. ಆದ್ರೆ ನಮ್ಮಲ್ಲಿ ಇದಾದ್ರೂ ಸಾಧ್ಯವಾಯ್ತಲ್ಲ. ಈ ಸಿಮೆಂಟ್ ತೊಟ್ಟಿಯಿಂದ ಸ್ವಲ್ಪ ದಿನ ನೀರಿಗೆ ಕಷ್ಟ ಇಲ್ಲ. ಈ ನೀರನ್ನೇ ನಾವು ಸ್ವಲ್ಪ ದಿನ ಉಪಯೋಗ ಮಾಡ್ಬೋದು. ಸರಿಯಪ್ಪ, ನಾವು ಹುಷಾರಾಗಿ ನೀರ್ನ ನೋಡಿ ಬಳಸ್ತೀವಿ, ನೀವು ಹಾಗೆ ಮಾಡಿ. ಹೀಗೆ ಆ ದಿನ ಕಳೆಯಿತು. ಒಂದು ವಾರ ಕಳೆದ ನಂತರ ಬಿಸಿಲು ಇನ್ನಷ್ಟು ಜಾಸ್ತಿ ಆಯಿತು. ಈ ಬಿಸಿಲು ಕಾಲದಿಂದ ಭೂಮಿಯಲ್ಲಿ ನೀರು ಸಿಗ್ಲಿಕ್ಕೆ ಇನ್ನಷ್ಟು ತೊಂದರೆ ಉಂಟಾಯಿತು. ಕುಡಿಯಕ್ಕೆ ಕೂಡ ನೀರಿಲ್ದೆ ಎಲ್ಲರೂ ಒದ್ದಾಡ್ತಾ ಇದ್ರು. ನೀರನ್ನು ಕೂಡ ಹಣ ಕೊಟ್ಟು ಪಡ್ಕೊಳ್ತಾ ಇದ್ರು. ಆದರೆ ಬ್ರಹ್ಮಯ್ಯನ ಕೈಯಲ್ಲಿ ಹಣ ಇಲ್ಲದ ಕಾರಣ ನೀರು ತಗೊಳ್ಳಿಕ್ಕೆ ಕೂಡ ತುಂಬಾ ಕಷ್ಟಪಡ್ತಿದ್ರು. ಗಂಟ್ಲೆಲ್ಲ ಒಣಗೋಗಿ ಕುಡಿಲಿಕ್ಕೆ ನೀರೇ ಇರ್ಲಿಲ್ಲ. ಆವಾಗ ಮಲ್ಲಿಕಾ, ಅಕ್ಕ, ನಾನು ಅರ್ಜುನ್ ಅವರ ಅಂಗಡಿಗೆ ಹೋಗಿ ಸಾಲ ಕೇಳ್ತೀನಿ, ಖಂಡಿತ ಅವ್ರು ನನ್ಗೆ ಸಾಲ ಕೊಡ್ಬೋದು. ಬೇಡಮ್ಮ ಮಲ್ಲಿಕಾ, ನಾವು ಆ ಅಂಗಡಿಯಲ್ಲಿ ಹೋಗಿ ಸಾಲ ಕೇಳಿದ್ರೆ ಆಮೇಲೆ ಈ ಊರಿನ ಜನರೆಲ್ಲ ನಮ್ನ ತಪ್ಪಾಗಿ ಮಾತಾಡ್ತಾರೆ. ಅದರಿಂದ ಬೇಡಮ್ಮ. ಮತ್ತೆ ಇನ್ನೇನ್ ಮಾಡೋದಪ್ಪ, ಗಂಟ್ಲು ಒಣಗೋಗಿ ನೀರಿಲ್ದೆ ಸಾಯದ? ಅವಾಗ ಬ್ರಹ್ಮಯ್ಯ ಏನು ಮಾತನಾಡದೆ ಮೌನವಾಗಿದ್ರು. ಅವಾಗ ಲಕ್ಷ್ಮಿ, ಮಲ್ಲಿಕಾ, ನೀನು ಹೋಗಮ್ಮ, ನಿಮ್ಮಪ್ಪ ಯಾವಾಗ್ಲೂ ಹೀಗೇನೆ, ನೀನೋಗಿ ಸಾಲ ಕೇಳಿದ್ರೆ ಖಂಡಿತ ಅವರು ಸಾಲ ಕೊಡ್ತಾರೆ. ತಾಯಿಯ ಮಾತನ್ನು ಕೇಳಿ ಮಲ್ಲಿಕಾ ಆ ಬಿಸಿಲಲ್ಲಿ ನಡ್ಕೊಂಡು ಅರ್ಜುನ್ ಅವರ ಅಂಗಡಿಗೆ ಹೋದ್ಲು. ಸುತ್ತಮುತ್ತ ಜನರೆಲ್ಲ ಹಣವನ್ನು ಕೊಟ್ಟು ನೀರ್ ತಗೊಂಡೋಗ್ತಿದ್ರು. ಅರ್ಜುನಯ್ಯ, ಒಂದು ಸಣ್ಣ ಮಾತು. ಏನಮ್ಮ ಮಲ್ಲಿಕಾ, ಏನ್ ಬೇಕಾಗಿತ್ತು? ಅರ್ಜುನಯ್ಯ, 20 ಲೀಟ್ರು ನೀರ್ ಕ್ಯಾನು ಇವಾಗ ಎಷ್ಟು ಹಣ? ಏನಮ್ಮ ಮಾಡೋದು, ನೀರಿಗೆ ಇವಾಗ ಎಲ್ಲ ಕಡೆನೂ ಬರ ಬಂದಿದೆ. ಅದ್ರಿಂದ 25 ಲೀಟರ್ ನೀರಿನ ಕ್ಯಾನು ಒಂದು ಕ್ಯಾನಿಗೆ 100 ರೂಪಾಯಿ ಆಗಿದೆ. 100 ರೂಪಾಯಿನ? ಮೊನ್ನೆ ತನಕ 30-40 ರೂಪಾಯಿ ಇತ್ತು. ಹಾಗೆಂತ ಮನ್ಸಲ್ಲಿ ಅಂದ್ಕೊಂಡು ವ್ಯಾಪಾರಿ ಬಳಿ, 100 ರೂಪಾಯಿನ? ಸರಿ, ಪರವಾಗಿಲ್ಲ, ನನಗೆ ಒಂದು ನೀರ್ ಕ್ಯಾನ್ ಕೊಡಿ. ನಾನಿವಾಗ ನೀರ್ ಕ್ಯಾನ್ ತಗೊಂಡೋಗ್ತೀನಿ, ನಮ್ ತಂದೆ ಹಣ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ನನಗೆ ಮಾತ್ರ ಕ್ಯಾನ್ನ ಕೊಡಿ. ಮಲ್ಲಿಕನ ಮಾತು ಕೇಳಿ ಅರ್ಜುನ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ದ. ಬ್ರಹ್ಮಯ್ಯನವರ ನಿಜಾಯಿತಿ, ಅವರ ಮರ್ಯಾದೆ ಅವರಿಗೆ ಗೊತ್ತು. ಅದಕ್ಕೆ ಮುಖಕ್ಕೆ ನೇರವಾಗಿ ಆಗಲ್ಲ ಅಂತ ಹೇಳಲಿಲ್ಲ. ಆಯ್ತಮ್ಮ ಮಲ್ಲಿಕಾ, ಖಂಡಿತವಾಗಿ ನಾನ್ ನೀರ್ ಕೊಡ್ತೀನಿ. ಇವಾಗ ನೀನು ನೀರ್ ಕ್ಯಾನ್ನ ಎತ್ಕೊಂಡೋಗು. ನಿಮ್ ತಂದೆ ನಿಧಾನವಾಗಿ ಬಂದು ಆಮೇಲೆ ಹಣ ಕೊಡ್ಲಿ. ಅರ್ಜುನಯ್ಯ, ನಿಮ್ಗೆ ತುಂಬಾ ಧನ್ಯವಾದಗಳು. ಮಲ್ಲಿಕಾ ತುಂಬಾ ಸಂತೋಷದಿಂದ ಆ ನೀರ್ ಕ್ಯಾನ್ನ ಎತ್ಕೊಂಡು ಮನೆಗೆ ಹೋದ್ಲು. ದಾರಿಯಲ್ಲಿ ಒಂದು ಸಣ್ಣ ಕಲ್ಲು ಕಾಲಿಗೆ ತಾಗಿ ಕೆಳಗೆ ಬಿದ್ಬಿಟ್ಲು. ಅವಳ ಕೈಯಲ್ಲಿದ್ದ ವಾಟರ್ ಕ್ಯಾನ್ ನಿಧಾನವಾಗಿ ಕೆಳಗೆ ಬಿದ್ದು ಹೊಡೆದೇ ಹೋಯಿತು. ನೀರೆಲ್ಲ ನೆಲದ ಪಾಲಾಯಿತು. ಅಯ್ಯೋ ದೇವ್ರೇ, ಏನಪ್ಪಾ ಇದು? ಒಂದ್ ಸಣ್ಣ ಕಲ್ತಾಗಿ ನೀರ್ ಕೆಳಗೆ ಬಿದ್ದು ಚೆಲ್ಲೋಯ್ತು. ಇವಾಗ ತಂದೆಗೆ ಏನ್ ಹೇಳೋದು? ಮತ್ತೆ ಭಯದಿಂದ ಅರ್ಜುನ್ ಅವರ ಅಂಗಡಿಗೆ ಬಂದು ನಡೆದ ವಿಚಾರವನ್ನು ಅರ್ಜುನ್ ಅವರಿಗೆ ಹೇಳಿದ್ಲು. ಏನಮ್ಮ ನೀನು, ನಿನ್ಗೆ ಸ್ವಲ್ಪ ಕೂಡ ಜಾಗ್ರತೆ ಇಲ್ವಾ? ನೀರು ಅಂದ್ರೆ ಇವಾಗ ಚಿನ್ನದಂಗೆ ನೋಡ್ಕೋತಾ ಇದ್ದಾರೆ. ಇವಾಗಷ್ಟೇ ಬೇರೆಯವರು ಬಂದು ನೀರಿರುವ ಕ್ಯಾನ್ನ ಎತ್ಕೊಂಡೋಗ್ಬಿಟ್ರು. ಇನ್ನು ಮತ್ತೆ ನೀರ್ ಬೇಕಂದ್ರೆ 2 ದಿನ ಕಾಯ್ಲೇಬೇಕಾಗುತ್ತೆ. ಆ ಮಾತನ್ನು ಕೇಳಿದ ತಕ್ಷಣ ಮಲ್ಲಿಕನಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಖಾಲಿ ಕೈಯಲ್ಲಿ ಮನೆಗೆ ಹೋದ್ಲು. ಏನಮ್ಮ ಮಲ್ಲಿಕಾ, ಖಾಲಿ ಕೈ ಬೀಸ್ಕೊಂಡ್ ಬಂದಿದೀಯಾ? ಅರ್ಜುನ್ ಅವರು ಸಾಲ ಕೊಡೋದಿಲ್ಲ ಅಂತ ಹೇಳಿದ್ರಾ? ಇಲ್ಲಮ್ಮ, ಅವರು ನಮ್ನ ನಂಬಿ ನೀರ್ ಕೊಟ್ರು. ಆದ್ರೆ ನಾನು ನಡ್ಕೊಂಬರುವಾಗ ಕಾಲಿಗೆ ಕಲ್ಲು ತಾಗಿ ಕ್ಯಾನ್ ಕೈಯಿಂದ ಕೆಳಗೆ ಬಿದ್ದು ಒಡೆದೋಯ್ತು. ಅಯ್ಯೋ ದೇವ್ರೇ, ಇದ್ದ ಸ್ವಲ್ಪ ನೀರ್ ಕೂಡ ನೆಲದ ಪಾಲಾಯ್ತಾ? ಇವಾಗ ನಮ್ ಪರಿಸ್ಥಿತಿ ಏನಮ್ಮ ಮಾಡೋದು? ನೋಡಿದ್ರಾ, ದೇವ್ರು ನಮ್ಮ ದರಿದ್ರವನ್ನು ಹೇಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ನಮ್ಮ ಬಡತನವನ್ನು ಪರೀಕ್ಷೆ ಮಾಡ್ಲಿಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದಾನೆ. ಸರಿ, ಹೀಗೇನೆ ಈ ನೀರಿನ ದಾಹದಿಂದನೇ ಸತ್ತೋಗೋಣ. ಬ್ರಹ್ಮಯ್ಯನ ಆ ಮಾತು ಕೇಳಿ ಎಲ್ಲರಿಗೂ ತುಂಬಾನೇ ದುಃಖ ಆಗಿ ಎಲ್ಲರೂ ಕಣ್ಣೀರಾಕಲಾರಂಭಿಸಿದ್ರು. ಮನೆಯಲ್ಲಿ ಎಲ್ಲರೂ ದಾಹದಿಂದ ಕಣ್ಣೀರಾಗ್ತಾ ಇದ್ರೆ ಅದನ್ನ ನೋಡಿ ಲಕ್ಷ್ಮಿಗೆ ತಡ್ಕೊಳಕ್ಕಾಗಿಲ್ಲ. ಎಲ್ಲರ ನೀರಿನ ದಾಹವನ್ನು ನೀಗಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ಲು.
ನಾನು ಕಾಂತಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ನೀರ್ ತರ್ತೀನಿ, ನೀವು ನೀರಿಗೋಸ್ಕರ ಈ ರೀತಿ ಕಣ್ಣೀರಾಕ್ಬೇಡಿ. ಲಕ್ಷ್ಮಿಯ ಮಾತು ಕೇಳಿ ಬ್ರಹ್ಮಯ್ಯ ಆಗ್ಲಿ ಹೆಣ್ಮಕ್ಳಾಗ್ಲಿ ಏನು ಕೂಡ ಮಾತನಾಡಲಿಲ್ಲ. ಪರಿಸ್ಥಿತಿ ಆ ರೀತಿ ಇತ್ತು. ತಕ್ಷಣ ಲಕ್ಷ್ಮಿ ಒಂದು ಸಣ್ಣ ಬಿಂದಿಗೆನ ಎತ್ಕೊಂಡು ಕಾಂತಮ್ಮನ ಮನೆಗೆ ಹೋದ್ಲು. ದೊಡ್ಡಮ್ಮನವರೇ, ಏನು ಅನ್ಕೊಳ್ದೆ ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡ್ತೀರಾ ಹಾಗೆ ಅಂತ ಕೇಳಿದ್ಲು. ಅದಕ್ಕೇನಮ್ಮ, ಕೊಡಮ್ಮ ಕೊಡ್ತೀನಿ ಅಂತ ಹೇಳಿ ಕಾಂತಮ್ಮ ಸ್ವಲ್ಪ ನೀರನ್ನು ಕೊಟ್ಲು. ತುಂಬಾ ಧನ್ಯವಾದಗಳಮ್ಮ. ನೀರು ಬಿಂದಿಗೆನ ಮನೆಗೆ ಎತ್ಕೊಂಡೋದ ಲಕ್ಷ್ಮಿ ಎಲ್ಲರಿಗೂ ನೀರನ್ನು ಕೊಟ್ಟು ಅವರೆಲ್ಲರ ದಾಹವನ್ನು ತೀರ್ಸಿದ್ಲು. ಸ್ವಲ್ಪ ಸಮಾಧಾನ ಆದ ನಂತರ ನಿಜವಾದ ಸಮಸ್ಯೆ ಎದುರಾಯಿತು. ಇವತ್ತು ಹೇಗೋ ಕಳೆದೋಯ್ತು, ಆದ್ರೆ ನಾಳೆಗೆ ಕೈಯಲ್ಲಿ ₹1 ಇಲ್ಲ. ಅದು ಮಾತ್ರನ ಕ್ಯಾನಿಗೂ ಹಣ ಕೊಡ್ಬೇಕು. ಈ ಮನೆಯಲ್ಲಿ ಎಲ್ಲಾದ್ರೂ ಮೂಲೆಯಲ್ಲಾದ್ರೂ ಹಣ ಇದೆಯಾ ಅಂತ ಇಬ್ರು ಹುಡುಕಾಡಿ. ಹೀಗೆ ಎಲ್ಲರೂ ಮನೆಯಲ್ಲಿ ಹುಡುಕಾಡಿದಾಗ ಸ್ವಲ್ಪ ಹಣ ಸಿಕ್ತು. ಅದನ್ನು ಕೂಡಿದಾಗ ₹100 ಆಯಿತು. ಅಪ್ಪ, ಈ ₹100 ಸಾಲ ತೀರ್ಬೋದು, ಆದ್ರೆ ಇವತ್ತಿನ ಪರಿಸ್ಥಿತಿ ಏನು? ಇವತ್ ನಮ್ಗೆ ತಿನ್ಲಿಕ್ಕೆ ಏನೂ ಇಲ್ವಲ್ಲ. ನಮಗೆ ಕೆಲಸ ಮಾಡುವ ಜಾಗದಿಂದ ಹಣ ಬರ್ಬೇಕಲ್ವಾ? ಅವನ್ ಜೊತೆ ಹೋಗಿ ಇವತ್ತು ಮಾಡಿದ ಕೆಲಸದ ಹಣ ಕೇಳೋಣ. ಆ ಒಂದು ಮಾರ್ಗ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇವಾಗ್ಲೇ ಹೋಗಿ ಕೇಳೋಣ ಬನ್ನಿ. ರಂಗಯ್ಯ ದೊಡ್ಡ ಮಗಳಾದ ಮೌನಿಕನ ಕರ್ಕೊಂಡು ಪಟ್ನಕ್ಕೆ ಹೋದ. ಯಜಮಾನನಾದ ಸುರೇಶಿನ ಮಗನ ಬಳಿ ಹೋದ. ಇಲ್ ನೋಡಪ್ಪ, ನಿಮ್ ತಂದೆಯವರು ಇಲ್ವಾ? ತಂದೆಯ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ದಿನ ವ್ಯವಹಾರವನ್ನು ನಾನೇ ನೋಡ್ಕೋತೀನಿ. ಹೌದು, ನೀವ್ಯಾರು? ನನ್ನ ಹೆಸರು ಬ್ರಹ್ಮಯ್ಯಪ್ಪ. ನಾನು, ನನ್ನ 2 ಹೆಣ್ಣು ಮಕ್ಕಳು, ನನ್ನ ಹೆಂಡತಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೋ. ಅದಕ್ಕೆ ಸೇರ್ಬೇಕಾದ ಹಣ ಸ್ವಲ್ಪ ಬರ್ಲಿಕ್ಕೆ ಇದೆ. ಸ್ವಲ್ಪ ದಿನದಲ್ಲೇ ಅದು ಸಿಗುತ್ತೆ ಅಂತ ಕಾಯ್ತಾ ಇದ್ದೋ, ಇನ್ನೂ ಸಿಗ್ಲಿಲ್ಲ. ಅದಕ್ಕೇನಾದ್ರೂ ಏರ್ಪಾಡು ಮಾಡ್ಬೋದಪ್ಪ? ಓ, ಅದು ನೀವೇನಾ? ನಮ್ ತಂದೆ ನಿಮ್ ಬಗ್ಗೆ ಹೇಳಿದ್ದಾರೆ, ನೀವು ಬಂದ್ರೆ ಹಣ ಕೊಡ್ಲಿಕ್ಕೂ ಹೇಳಿದ್ದಾರೆ ಹೇಳಿ ಸುರೇಶ್ ಅವರ ಕೈಯಿಗೆ ಹಣವನ್ನು ಕೊಟ್ಟಾಗ ಅವರು ಕೂಡ ತುಂಬಾನೇ ಸಂತೋಷಪಟ್ರು. ಮೌನಿಕನ ನೋಡಿ, ಪಾಪ, ಇಂಥವ್ರಿಗೆ ಆ ದೇವ್ರು ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾನೆ ಅಂತ ಗೊತ್ತಿಲ್ಲ. ಮದುವೆ ಮಾಡ್ಕೊಂಡು ಆರಾಮವಾಗಿ ಜೀವನ ಮಾಡುವ ವಯಸ್ಸಲ್ಲಿ ತಂದೆಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಹೀಗೆ ಸುರೇಶ್ ಅವರನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ. ತುಂಬಾ ಸಂತೋಷ ಕಣಮ್ಮ, ನಮಗೆ ಬರ್ಬೇಕಾದ ಸ್ವಲ್ಪ ಹಣ ಕೈಗೆ ಬಂತು. ಇನ್ನು ಸ್ವಲ್ಪ ದಿನ ನಾವು ಎಲ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಹಾಗೆ ಅವರು ಅಲ್ಲೇ ನಿಂತ್ಕೊಂಡು ಸಂತೋಷ ಪಡುವಾಗ ಒಬ್ಬ ವ್ಯಕ್ತಿ ಬಂದು ಅವರ ಕೈಯಲ್ಲಿರುವ ಹಣವನ್ನು ಕಳ್ಳತನ ಮಾಡ್ಕೊಂಡು ಓಡಿ ಹೋದ. ಕಳ್ಳ, ಕಳ್ಳ, ಅವನ್ನ ಹಿಡೀರಿ. ಮೌನಿಕಾ ಕಳ್ಳನ ಹಿಂದೆನೇ ಹೋದ್ಲು, ಆದ್ರೆ ಅವನು ಸಿಗಲಿಲ್ಲ. ಮೌನಿಕಾ ಅವಳ ತಂದೆ ಸುತ್ತಮುತ್ತ ಎಲ್ಲರ ಬಳಿ ಕೇಳಿದ್ಲು, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಏನು ಮಾಡಲು ಸಾಧ್ಯವಾಗದೆ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಈ ಭಗವಂತ ಯಾಕೆ ಈ ರೀತಿ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಕಷ್ಟ ಕೊಡ್ಲಿಕ್ಕೆ ನಮ್ನ ಅವನ ಜೊತೆನೆ ತಗೊಂಡೋಗ್ಬಿಡ್ಬೋದು. ಅಪ್ಪ, ಹಾಗೆಲ್ಲ ಹೇಳ್ಬೇಡಿ ಅಪ್ಪ, ನಾವು ಎಷ್ಟೋ ಕಷ್ಟಪಟ್ಟ ಹಣ ಅದು. ಆ ರೀತಿ ನಮ್ ಕೈ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಆ ಹಣ ನಮಗೆ ತಿರುಗಿಸಿ ಆ ದೇವ್ರು ಕೊಡ್ಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಆ ದೇವ್ರನ್ನ ನೆನ್ಸದೇ ಇಲ್ಲ. ಮತ್ತೊಂದು ಕಡೆ ಕಳ್ಳತನ ಮಾಡಿದ ಆ ವ್ಯಕ್ತಿ ಒಂದು ಕಡೆ ನಿಂತ್ಕೊಂಡು ಆ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದ. ಅದೇ ಸಮಯದಲ್ಲಿ ಸುರೇಶ್ ಆ ಕಡೆ ಹೋಗ್ತಾ ಅವನನ್ನು ನೋಡಿದ. ಸ್ವಲ್ಪ ಸಮಯದ ಹಿಂದೆ ನನ್ನ ಪರ್ಸನ್ನು ಕಳ್ಳತನ ಮಾಡಿದ ವ್ಯಕ್ತಿ ಇವನೇ ತಾನೆ? ಹಾ, ನಿಜವಾಗ್ಲೂ ಇವನೇ ಅದು. ಕಳ್ಳ ಸುರೇಶ್ ಅನ್ನು ನೋಡಿದ ತಕ್ಷಣ ಅಲ್ಲಿಂದ ಓಡ್ಬೇಕು ಅನ್ಕೊಂಡಿದ್ದ. ಆದ್ರೂ ಕಷ್ಟಪಟ್ಟು ಸುರೇಶ್ ಅವನನ್ನು ಹಿಡಿದೇ ಬಿಟ್ಟ. ಇನ್ಮುಂದೆ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಹಣ ನಿನ್ಗೆ ಎಲ್ಲಿಂದ ಬಂತು? ಮತ್ತೆ ಎಲ್ಲಾದ್ರೂ ಕಳ್ಳತನ ಮಾಡಿದೀಯಾ? ಹೇಳೋ. ಇಲ್ಲ ಅಯ್ಯೋ, ಇದು ನನ್ನ ಹಣ, ನನ್ನ ಸ್ವಂತ ಹಣ. ಏಯ್, ಸುಳ್ಳು ಹೇಳ್ಬೇಡ ಕಣೋ, ನಿಜ ಹೇಳೋ. ಅಯ್ಯ, ಬರುವ ದಾರಿಯಲ್ಲಿ ಒಂದು ಹುಡುಗಿನೂ ಅವ್ರ ತಂದೆನೂ ಈ ಹಣನ ಇಟ್ಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆನೆ ನಾನು ಕಿತ್ಕೊಂಡ್ಬಂದ್ಬಿಟ್ಟೆ. ಸುರೇಶ್ ಆ ಹಣವನ್ನು ತೆಗೆದುಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಆ ದಾರಿಯಲ್ಲಿ ಬರೋರು ಯಾರಾದ್ರೂ ಹಣವನ್ನು ಕಳ್ಕೊಂಡಿದ್ದಾರ ಅಂತ ನೋಡ್ತಾ ಬರುವಾಗ ಅಲ್ಲಿ ಅಮ್ಮಯ್ಯ ಮೌನಿಕಾ ಕಣ್ಣೀರಾಕೊಂಡು ಕೂತ್ಕೊಂಡಿರೋದನ್ನ ನೋಡ್ದ. ಸುರೇಶ್ ಅವರ ಹತ್ತಿರ ಬಂದ. ಏನಾಯ್ತು? ನೀವು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಯ್ಯ, ಸ್ವಲ್ಪ ಸಮಯದ ಹಿಂದೆ ನೀವು ಕೊಟ್ಟ ಹಣ ಯಾವನೋ ಕಳ್ಳತನ ಮಾಡ್ಬಿಟ್ಟ. ಹಣ ಇಲ್ದೆ ಹೆಂಗೆ ಊರಿಗೆ ಹೋಗೋದು ಅಂತ ಕೂತ್ಕೊಂಡಿದ್ದೀವಿ. ಓ, ಆ ಕಳ್ಳನ ಕೈಯಲ್ಲಿದ್ದ ಹಣ ನಿಮ್ದೇನಾ? ನಾನು ಇವಾಗಷ್ಟೇ ಆ ಕಳ್ಳನ ಹಿಡ್ಕೊಂಡು ಅವನ ಕೈಯಲ್ಲಿದ್ದ ಹಣವನ್ನು ತಂದಿದ್ದೀನಿ, ತಗೊಳ್ಳಿ ನಿಮ್ಮ ಹಣ ಹಾಗೆ ಅಂತ ಹೇಳಿ ಆ ಹಣವನ್ನು ಅವರ ಕೈಯಲ್ಲಿ ಕೊಟ್ಟ. ಆ ಹಣವನ್ನು ನೋಡಿದ ತಕ್ಷಣ ಬ್ರಹ್ಮಯ್ಯ ಮೌನಿಕಾ ಕಣ್ಣೀರಾಕಿದ್ರು. ಮೌನಿಕಾ ಸಣ್ಣ ಧ್ವನಿಯಲ್ಲಿ ಮಾತಾಡಿದ್ಲು, ನಿಜವಾಗ್ಲೂ ನೀವು ದೇವರಾಗಿ ಬಂದು ನಮ್ಗೆ ಸಹಾಯ ಮಾಡಿದೀರಾ. ನೀವು ಮಾಡಿದ ಸಹಾಯನ ಯಾವತ್ತೂ ಮರೆಯೋದಿಲ್ಲ. ನಮ್ಮ ನಂಬಿಕೆನ ಗೆಲ್ಸಿದೀರಾ ನೀವು. ಪರವಾಗಿಲ್ಲಮ್ಮ, ಇದು ನಿಮ್ಮ ಕಷ್ಟ. ನಿಮ್ಮ ಕಷ್ಟ ನಿಮ್ ಕೈ ಬಿಟ್ಟು ಎಲ್ಲೂ ಹೋಗಿಲ್ಲ. ಬ್ರಹ್ಮಯ್ಯ ಮೌನಿಕಾ ಸುರೇಶಿಗೆ ಧನ್ಯವಾದ ಹೇಳಿ ಆ ಹಣವನ್ನು ತುಂಬಾ ಭದ್ರವಾಗಿ ಅವರ ಮನೆಗೆ ತಗೊಂಡೋದ್ರು.
ಊರಿಗೆ ಹೋದ ತಕ್ಷಣ ಬ್ರಹ್ಮಯ್ಯ ವೇಗವಾಗಿ ಅರ್ಜುನ್ ಅಂಗಡಿಗೆ ಹೋದ. ನೀರಿಗೋಸ್ಕರ ಕೊಡ್ಬೇಕಾದ ಹಣ ಅವ್ರ ಕೈಯಿಂದ ಸಾಲವಾಗಿ ತಗೊಂಡ ಹಣವನ್ನು ಕೊಟ್ಟ. ಅರ್ಜುನ್ ಅವರೇ, ತಗೊಳ್ಳಿ ನಿಮ್ಮ ಹಣ. ನಾನು ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಆಲೋಚನೆ ಮಾಡಿದ್ದೆ. ನಿಮ್ಮ ಹತ್ರ ನಾನು ಹಣವನ್ನು ಸಾಲವಾಗಿ ಪಡೆದ್ರೆ ಈ ಊರಿನವರು ನನ್ನ ತಪ್ಪಾಗಿ ಮಾತಾಡ್ತಾರೆ ಅಂತ ನಾನು ನಿಮ್ ಜೊತೆ ಹಣವನ್ನು ಯಾವತ್ತೂ ಕೂಡ ಕೇಳಬಾರ್ದು ಅಂತ ಆಲೋಚನೆ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ ಬ್ರಹ್ಮಯ್ಯನವರೇ, ನೀವು ನನ್ನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಈ ಕಡೆ ಆ ಕಡೆ ಮಾತನ್ನ ಚುಚ್ಚಿಕೊಡೋನಲ್ಲ. ನಾನು ಊರು ಮೊತ್ತ ಹೇಳಿದ್ದು ನಿಜಾನೇ. ಯಾರ ಬಗ್ಗೆ ಅಂದ್ರೆ ನನ್ ಜೊತೆ ಹಣವನ್ನು ಸಾಲವಾಗಿ ತಗೊಂಡು ಕೊಡದೆ ಓಡಿ ಹೋಗಿದಾರಲ್ಲ ಅವ್ರ ಬಗ್ಗೆನೇ ಹೇಳಿದೀನಿ, ನಿಮ್ಮ ನಿಜಾಯಿತಿ ಬಗ್ಗೆ ಅಲ್ಲ ಹಾಗೆ ಅಂತ ಹೇಳಿದ. ಅರ್ಜುನ್ ಮಾತು ಕೇಳಿ ಬ್ರಹ್ಮಯ್ಯ ತುಂಬಾನೇ ಸಮಾಧಾನವಾದ. ತಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಕ್ಷಮೆಯನ್ನು ಕೇಳಿ ಮನೆಗೆ ಬೇಕಾದ ವಸ್ತುಗಳು, ಅಕ್ಕಿ, ನೀರು ಎಲ್ಲವನ್ನು ತೆಗೆದುಕೊಂಡು ಹೋದ. ಮನೆಗೆ ಹೋದ ತಕ್ಷಣ ಪಟ್ಟಣದಲ್ಲಿ ನಡೆದಂತಹ ಕಳ್ಳತನ, ಸುರೇಶ್ ಅವರಿಗೆ ಮಾಡಿದ ಸಹಾಯದ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಿದ್ರು. ಊರಲ್ಲಿ ಇನ್ನೂ ಒಳ್ಳೆಯವರು ಇರೋದ್ರಿಂದನೇ ನಾವು ಕೂಡ ಈ ಊರಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದೀವಿ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಇಲ್ಲೇ ಮುಳುಗೋಗ್ತಾ ಇದ್ದೋ ನಾವು. ಹೌದಮ್ಮ, ದೇವ್ರು ನಮಗೆ ಕಷ್ಟ ಕೊಟ್ಟರು ಕೂಡ ಯಾವುದೋ ಒಂದು ರೀತಿಯಲ್ಲಿ ನಮ್ನ ಕಾಪಾಡ್ತಾ ಇದ್ದಾನೆ. ಲಕ್ಷ್ಮಿ ತುಂಬಾ ಚೆನ್ನಾಗಿ ಅಡಿಗೆಯನ್ನು ಮಾಡಿದ್ರು. ಎಲ್ಲರೂ ತುಂಬಾ ದಿನಗಳ ನಂತರ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ತುಂಬಾ ನಿದ್ರೆ ಮಾಡಿದ್ರು. ದಿನ ಕಳೆಯಿತು. ಮರುದಿನ ಬೆಳಿಗ್ಗಿನ ಜಾವ ಊರೊಳಗೆ ಸರ್ಕಾರಿ ಗಾಡಿ ಬಂದು ನಿಂತಾಗ ಎಲ್ಲರೂ ಗೊಂದಲ ಪಡ್ತಿದ್ರು. ನೀರಿಗೋಸ್ಕರ ಕಷ್ಟಪಡ್ತಾ ಇರುವ ಆ ಊರಲ್ಲಿ ದೊಡ್ಡ 2 ಬಾವಿಯನ್ನು ತೆಗಿಬೇಕು ಅಂತ ಶಂಕುಸ್ಥಾಪನೆ ಮಾಡಿದ್ರು. ಆ ಕೆಲಸವನ್ನು ಪರಿವೀಕ್ಷಣೆ ಮಾಡ್ಲಿಕ್ಕೆ ಬಂದಂತಹ ಸರ್ಕಾರಿ ಅಧಿಕಾರಿ ಮೌನಿಕಾ ಮಲ್ಲಿಕನನ್ನು ಕರೆದು ಅಭಿನಂದಿಸಿದ್ರು. ಮೌನಿಕಾ, ನೀವಿಬ್ರು ಈ ಊರಲ್ಲಿರುವ ನೀರಿನ ಸಮಸ್ಯೆನ ಎಷ್ಟೋ ಸಲ ನಮ್ಗೆ ಬರ್ದಿದ್ದೀರಾ, ಮೇಲ್ಸ್ ಮಾಡಿದೀರಾ, ಆಫೀಸಲ್ಲೇ ಬಂದು ನೋಡ್ತಾ ಇದ್ರಿ. ನಾನು ತುಂಬಾ ಬ್ಯುಸಿಯಾಗಿದ್ದ ಕಾರಣ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ನಮ್ಮನ್ನು ಕ್ಷಮಿಸಿ. ನಿಮ್ಮ ಹಠ ನೋಡಿದ್ಮೇಲೆನೆ ನಮ್ಗೆ ಅರ್ಥ ಆಗಿದ್ದು. ಈ ಊರಲ್ಲಿ 2 ಬಾವಿಯನ್ನು ತೆಗಿಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಈ ಊರಿನ ಜನರಿಗೆ ಇನ್ಮುಂದೆ ನೀರಿನ ತೊಂದರೆ ಇರಲ್ಲ. ಆ ಮಾತನ್ನು ಕೇಳಿದ ತಕ್ಷಣ ಊರಿನ ಜನರೆಲ್ಲ ಒಂದೇ ಸಲ ಚಪ್ಪಾಳೆಯನ್ನು ಮಾಡಿದ್ರು. ಬ್ರಹ್ಮಯ್ಯ, ಲಕ್ಷ್ಮಿ ತನ್ನ ಹೆಣ್ಣು ಮಕ್ಕಳನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು. ನೋಡಿದ್ರ, ಈ ಊರಿನ ಅಕ್ಕ ತಂಗಿಯರಾದ ಮೌನಿಕಾ, ಮಲ್ಲಿಕಾ ಈ ಊರಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ. ಇಂದನೇ ನಮ್ಮ ಊರಿನ ದಾಹ ತೀರ್ತಾ ಇದೆ. ಸ್ವಲ್ಪ ದಿನದಲ್ಲೇ ಅಧಿಕಾರಿಗಳು ಹೇಳಿದ ರೀತಿ ಊರಲ್ಲಿ 2 ಬಾವಿಯನ್ನು ತೆಗೆಯಲಾರಂಭಿಸಿದ್ರು. ಬಿಸಿಲು ಕಾಲ ಬರುವುದಕ್ಕೆ ಮುಂಚಿತವಾಗಿ ನೀರಿನ ತೊಂದರೆ ನಿವಾರಣೆಯಾಯಿತು. ಹಳ್ಳಿ ಇವಾಗ ಹಚ್ಚ ಹಸಿರಿನಿಂದ ಜಲ ಕನ್ಯೆಯಿಂದ ತುಂಬಿ ಹೋಗಿತ್ತು. ಬ್ರಹ್ಮಯ್ಯನ ಕುಟುಂಬದೊಂದಿಗೆ ಊರಿನ ಜನರೆಲ್ಲರೂ ಅಕ್ಕ ತಂಗಿಯ ಧೈರ್ಯವನ್ನು ಮೆಚ್ಚಿಕೊಂಡು ತುಂಬಾನೇ ಸಂತೋಷಪಟ್ರು. ಕಳೆದ ಎಪಿಸೋಡಲ್ಲಿ ಗೌರಿ ಡಿಗ್ರಿಯಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದು ಕಲೆಕ್ಟರ್ ಕೈಯಿಂದ ಸನ್ಮಾನವನ್ನು ಪಡೆದ್ಲು. ಆದರೆ ವಿಲಾಸಿ ಜೀವನಕ್ಕೆ ಹೊಂದಿಕೊಂಡು ಪರೀಕ್ಷೆಯಲ್ಲಿ ಫೇಲ್ ಆಗೋದು ಮಾತ್ರವಲ್ಲದೆ ಪ್ರಿಯಾ ಅಕ್ಕ ಗೆದ್ದಂತಹ ವಿಜಯವನ್ನು ನೋಡಿ ಸಂತೋಷ ಪಡುವುದು ಬಿಟ್ಟು ಅವಳ ಮೇಲೆ ಹೊಟ್ಟೆ ಕಿಚ್ಚುಪಟ್ಲು. ಅಕ್ಕನ ಜೊತೆ ಇನ್ನೂ ಮಾತನಾಡೋದಿಲ್ಲ ಅಂತೇಳಿ ಫೋನನ್ನು ಕಟ್ ಮಾಡಿದ್ಲು. ಕಾಲ ಯಾರಿಗೋಸ್ಕರನೋ ಕಾಯ್ತಾ ಇರಲ್ಲ. ಅದು ಗಾಯವನ್ನು ಒಣಗಿಸುತ್ತೆ, ಮಾತನ್ನು ಮರೆಸುತ್ತೆ, ಹಠ ಹಿಡಿದವರನ್ನು ಇನ್ನು ಉತ್ತುಂಗಕ್ಕೆ ತಗೊಂಡೋಗುತ್ತೆ. ತಂಗಿ ತೋರಿಸಿದ ಅಸಹ್ಯ, ಆಡಿದ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಗೌರಿ ಮುನ್ನುಗ್ಗಿ ಹೋಗ್ತಾ ಇದ್ಲು. ಮಣ್ಣಿನಲ್ಲಿ ಹುಟ್ಟಿದ ಮಾಣಿಕ್ಯದಂತೆ ಜೀವನವನ್ನು ಸಾಗಿಸ್ತಾ ಇದ್ರೆ ಅಕ್ಕ ಒಂದು ಕಡೆ, ತಂಗಿ ಎತ್ತರಕ್ಕೆ ಹೋಗಿ ಕೆಳಗೆ ಬೀಳಲಾರಂಭಿಸಿದ್ಲು. ಒಂದು 3 ವರ್ಷಗಳ ನಂತರ ಡೆಲ್ಲಿಯಲ್ಲಿ ಯೂನಿಯನ್ ಕಮಿಷನ್ ಕಾರ್ಯಾಲಯದಲ್ಲಿ ಆವಾಗ ಗೌರಿ ಆ ಕಾರ್ಯಾಲಯದಲ್ಲಿ ಕಾಟನ್ ಸೀರೆಯನ್ನು ಉಟ್ಕೊಂಡು ಕೈಯಲ್ಲಿ ಒಂದು ಫೈಲ್ ಅನ್ನು ಇಟ್ಕೊಂಡಿದ್ಲು. ಜೊತೆಗೆ ರಾಹುಲ್ ಕೂಡ ಇದ್ದ. ಅವಳ ಮುಖದಲ್ಲಿ ಮುಂದಕ್ಕಿಂತ ತುಂಬಾ ಆತ್ಮವಿಶ್ವಾಸ, ಒಂದು ತೇಜಸ್ಸು ಕಾಣ್ತಾ ಇತ್ತು. ಗೌರಿ, ಇಂಟರ್ವ್ಯೂ ಭಯಂಕರವಾಗಿತ್ತು. ನಿನ್ನ ಮಾತನ್ನು ಕೇಳಿ ಬೋರ್ಡಲ್ಲಿ ಕೂಡ ಎಲ್ಲರೂ ಆಶ್ಚರ್ಯಪಟ್ರು. ಒಂದು ಹಳ್ಳಿಯ ಹುಡುಗಿ ಯಾವ ರೀತಿಯ ಟ್ರೈನಿಂಗ್ ಕೂಡ ಇಲ್ಲದೆ ಸಿವಿಲ್ ಸೆಂಟರ್ ತನಕ ಬರೋದು ಸಾಧಾರಣವಾದ ವಿಷಯವಲ್ಲ. ಇದೆಲ್ಲವೂ ನಿಮ್ಮ ಪ್ರೋತ್ಸಾಹ, ನಮ್ಮ ತಂದೆಯ ಆಶೀರ್ವಾದನೇ. ಪ್ರಿಯಾ ನನಗೆ ಅವಮಾನ ಮಾಡಿದ ದಿನ ನಾನು ಒಂದೇ ಆಲೋಚನೆ ಮಾಡಿದ್ದು, ವಿದ್ಯಾಭ್ಯಾಸ ಅನ್ನೋದು ಕೇವಲ ಉದ್ಯೋಗವಲ್ಲ. ವಿದ್ಯಾಭ್ಯಾಸ ಅಂದ್ರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು. ಆ ಬದಲಾವಣೆ ನನ್ನೊಳಗೆ ಆಗಿರೋದು. ಆದ್ರೆ ಮನಸ್ಸೆಲ್ಲ ಒಂದೇ ಆಲೋಚನೆ, ನನ್ ತಂಗಿ ಎಲ್ಲಿದ್ದಾಳೋ ಏನೋ. 3 ವರ್ಷದಿಂದ ನಾನು ಕಳಿಸುವಂತ ಹಣವನ್ನು ಅವಳು ತಗೊಳ್ತಾ ಇಲ್ಲ. ಅದೇ ನನ್ಗೆ ದುಃಖ ಆಗ್ತಿದೆ. ಅವಳ ಅಹಂಕಾರನೇ ನಮ್ಮಿಂದ ಅವಳನ್ನ ದೂರ ಮಾಡಿರೋದು ಗೌರಿ. ಅವಳು ಪಟ್ನದಲ್ಲಿ ಮಾಡ್ಲಿಂಗ್ ಅಂತ ಎಲ್ಲೋ ತಿರುಗ್ತಾ ಇದ್ದಾಳೆ ಅಂತ ವಿಷಯ ಗೊತ್ತಾಯ್ತು. ಅವಳು ತಪ್ಪು ಮಾಡಿದ್ರೆ ಕಾಲ ಅವಳಿಗೆ ಉತ್ತರ ಹೇಳುತ್ತೆ. ಇನ್ನು ನೀನು ಅವಳ ಬಗ್ಗೆ ಆಲೋಚನೆ ಮಾಡ್ಬೇಡ.
ನೀನು ನಿನ್ನ ಎಕ್ಸಾಮ್ ಬಗ್ಗೆ ಗುರಿ ಇಟ್ಕೋ. ನೀನು ಕಲೆಕ್ಟರ್ ಆಗಿ ನಮ್ಮ ಊರಿನ ಕಷ್ಟ ತೀರಿಸ್ಬೇಕು. ಹೀಗಿರುವಾಗ ಹೈದರಾಬಾದಲ್ಲಿ ಒಂದು ಸಣ್ಣ ಮನೆ. ಅವಳ ರಂಗುರಂಗುನ ಬಟ್ಟೆ ಎಲ್ಲ ಹೋಗಿ ಹಳೆಯ ಬಟ್ಟೆ ಆಗಿತ್ತು. ಕಣ್ಣೆಲ್ಲ ಕಪ್ಪಾಗಿತ್ತು. ಒಬ್ಬ ಫೋಟೋಗ್ರಾಫಿ ಜೊತೆ ಅವಳು ಜಗಳ ಮಾಡ್ತಾ ಇದ್ಲು. ಇಲ್ಲಿ ನೋಡು ಪ್ರಿಯಾ, ಮೊದಲ ಹಾಗೆ ನಿನ್ ಮುಖದಲ್ಲಿ ಗ್ಲಾಮರ್ ಏನು ಕೂಡ ಕಾಣ್ತಾನೇ ಇಲ್ಲ. ಇವಾಗ ಇಂಡಸ್ಟ್ರಿಗೆ ತುಂಬಾ ಜನರು ಹೊಸದಾಗಿ ಬಂದ್ಬಿಟ್ಟಿದ್ದಾರೆ. ನಿನ್ನ ಮುಖದಲ್ಲಿ ಆ ಹಳೆಯ ಲುಕ್ ಇಲ್ಲ. ಅದಕ್ಕೇನೆ ಆ ಪ್ರೊಡ್ಯೂಸರ್ ನಿನ್ನ ಈ ಟೀಮ್ ಇಂದಾನೆ ತೆಗ್ದಾಕಿರೋದು. ಅದರಿಂದ ಇವಾಗ ಮಾತಾಡೋದೇ ಟೈಮ್ ವೇಸ್ಟ್, ಸುಮ್ನೆ ಮನಿ ವೇಸ್ಟ್ ಆಗುತ್ತೆ. ವಿಕ್ಕಿ, ಈ ರೀತಿ ಮಾತೆಲ್ಲ ಮಾತಾಡ್ಬೇಡ. ನಾನು ನಿನಗೋಸ್ಕರ, ನಿನ್ನ ಪ್ರಾಜೆಕ್ಟ್ಗೋಸ್ಕರ ನನ್ನ ಅಕ್ಕ ಕಳಿಸಿರುವ ಲಕ್ಷ ಲಕ್ಷ ರೂಪಾಯಿನ ಖರ್ಚು ಮಾಡಿದ್ದೀನಿ. ನಮ್ಮ ತಂದೆ ನೆನಪಲ್ಲಿರುವ ಬಂಗಾರವನ್ನು ಕೂಡ ನಿನ್ನ ಕೈಯಲ್ಲೇ ಕೊಟ್ಬಿಟ್ಟೆ ಅಲ್ವಾ? ಇವಾಗ ನೀನು ನನ್ನ ರಸ್ತೆಯಲ್ಲೇ ಬಿಸಾಕ್ತೀಯ ವಿಕ್ಕಿ. ನಾನು ನಿಜ ಹೇಳ, ಇವಾಗ ಹೊಟ್ಟೆ ತುಂಬ ಊಟ ಮಾಡಕ್ಕೆ ಕೂಡ ನನ್ನ ಜೊತೆ 5 ಪೈಸೆ ಇಲ್ಲ. ನೀನು ಹಸಿವಲ್ಲಿದ್ದೀಯ ಅಂತ ನನ್ನಿಂದ ಏನ್ ಮಾಡಕ್ಕೆ ಸಾಧ್ಯ? ನೀನು ಕಷ್ಟಪಡ್ತಾ ಇದ್ದೀಯ ಅಂತ ನಿನ್ ಜೊತೆ ಸೇರಿ ನಾನು ಕೂಡ ಕಷ್ಟಪಡ್ಬೇಕಾ? ಹೌದು, ನಿನ್ನ ಅಕ್ಕ ದೊಡ್ಡ ಶ್ರೀಮಂತಿಕೆಯಿಂದ ಇದ್ದಾಳೆ ಅಂತ ಹೇಳ್ದೆ, ಸುಮಾರು ಎಕರೆಯ ಯಜಮಾನಿ ಅಂತ ಹೇಳ್ದೆ. ಇವಾಗ ಹೋಗಿ ಅವಳ ಜೊತೆನೇ ಕೇಳು. ನನಗೆ ನಿನ್ನಿಂದ ಆಗುವ ಪ್ರಯೋಜನ ಇನ್ಮುಂದೆ ಏನೂ ಇಲ್ಲ. ಇಲ್ ನೋಡು, ಈ ಮನೆಯನ್ನು ಕೂಡ ಆದಷ್ಟು ಬೇಗ ಖಾಲಿ ಮಾಡು. ಇಲ್ಲದಿದ್ರೆ ನಿನ್ನ ವಸ್ತುಗಳನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕ್ತೀನಿ. ವಿಕ್ಕಿ, ಪ್ಲೀಸ್ ವಿಕ್ಕಿ, ಆ ರೀತಿ ಕೆಲಸ ಮಾತ್ರ ಮಾಡಬೇಡ. ನನ್ನ ಮುಖ ನನ್ನ ಅಕ್ಕನಿಗೆ ನನ್ನಿಂದ ತೋರ್ಸಕ್ಕಾಗಲ್ಲ. ಅವಳು ಆವತ್ತೇ ನನ್ನ ತುಂಬಾನೇ ಎಚ್ಚರಿಕೆ ಮಾಡಿದ್ಲು. ನಾನು ನನ್ನ ಪಟ್ಟಣದ ಮೋಜಿನಿಂದ ಅವತ್ತು ನನ್ನ ಅಕ್ಕನ ಮಾತನ್ನು ಕೇಳದೆ ತುಂಬಾ ಆಟಾಡ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ನನ್ನ ಕೈ ಬಿಟ್ಟು ನನ್ನ ಬಿಟ್ಟು ಹೋದ್ರು. ಯಾರೂ ತಿಳಿಯದಂತಹ ಈ ಪಟ್ಟಣದಲ್ಲಿ ನನಗೆ ಯಾರು ದಿಕ್ಕು, ನನ್ನವರು ಅಂತ ಯಾರೂ ಇಲ್ಲ. ಹೀಗಿರುವಾಗ ಫಲಿತಾಂಶ ಕೂಡ ಬಂತು. ರಸ್ತೆಯ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಲ್ಲೇ ಬ್ಯಾಂಡ್ ಮೇಳ. ಎಲ್ಲರೂ ಕಾಯ್ತಾ ಇದ್ರು. ಊರಿನ ಜನರೆಲ್ಲ ಟಿವಿ ಮುಂದೆ ಕೂತ್ಕೊಂಡಿದ್ರು. ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಮಣ್ಣಿನಿಂದ ಹುಟ್ಟಿದಂತಹ ಮಾಣಿಕ್ಯ ಹೊಲದ ಕೆಲಸವನ್ನು ಮಾಡಿ ಕಷ್ಟಪಟ್ಟು ಜೀವನ ಮಾಡಿ IAS ಎಕ್ಸಾಮ್ ಅಲ್ಲಿ ಆಲ್ ಇಂಡಿಯಾದಲ್ಲಿ 17ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಗೌರಿ ಎಂಬ ನ್ಯೂಸ್ ಅನ್ನು ಕೇಳ್ತಾ ಇದ್ದಂಗೆ ಅವಳ ತಾಯಿ ಆನಂದ ಕಣ್ಣೀರಾಕಿದ್ಲು. ನೋಡಿದ್ರಾ, ನನ್ನ ಗೌರಮ್ಮ ಕಲೆಕ್ಟರ್ ಆಗಿದ್ದಾಳೆ. ಆ ದಿನ ಎಲ್ರು ಅವಳನ್ನ ಕೇವಲವಾಗಿ ಮಾತಾಡಿದ್ರೆ ಅವಳು ಹಠ ಹಿಡಿದು ಅವಳ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಇವತ್ತು ಸಾಧನೆ ಮಾಡಿ ತೋರಿಸಿದಾಳೆ. ಇದು ಕೇವಲ ಒಂದು ಡಿಗ್ರಿ ಸಾಧನೆ ಮಾಡಿದ್ದು ಮಾತ್ರವಲ್ಲ, ಅವಳ ಸಂಸ್ಕಾರ ಸಂಸ್ಕೃತಿಯನ್ನು ಗೆದ್ದಿದ್ದಾಳೆ. ನಮ್ಮ ಗೌರಿ ನಮ್ಮ ಜಿಲ್ಲೆಗೆ ಕಲೆಕ್ಟರ್ ಆಗಿ ಬರ್ತಾ ಇದ್ದಾಳೆ ಅಂತ ಆರ್ಡರ್ ವಿಷಯನ ಕೇಳಿದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾ ಇದ್ದೀವಿ. ಇದು ನಮ್ಮ ಊರಿಗೆ ಬಂದಂತಹ ಗೌರವ. ಹೀಗೆ ಅನ್ಕೊಳ್ತಾ ಇರುವಾಗ ಸೀತಮ್ಮ ಮನೆ ಮುಂದೆ ಕೂತ್ಕೊಂಡು ಅಳ್ತಾ ಇದ್ಲು. ಕಲೆಕ್ಟರ್ ಆಗಿ ಗೌರಿ ಮನೆ ಮುಂದೆ ಬಂದು ಕಾರಲ್ಲಿ ಇಳಿದ್ಲು. ಗೌರಿಯನ್ನು ನೋಡಿ ಪೊಲೀಸರು ಸಲ್ಯೂಟ್ ಮಾಡ್ತಾ ಇದ್ರೆ ಗೌರಿ ಹೋಗಿ ತಾಯಿಯ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದ್ಲು. ಅಮ್ಮ, ನೋಡಿದ್ರಾ, ನಿಮ್ಮ ಮಗಳು ಕಲೆಕ್ಟರ್ ಆಗಿದ್ದೀನಿ. ತಂದೆ ಅವತ್ತು ಕಾಣ್ಬೇಕಾದ ಕನ್ಸು ಇವತ್ ನಾನು ನೆನ್ಸ್ ಮಾಡಿದೀನಮ್ಮ. ಗೌರಿ, ನೀನು ಕಲೆಕ್ಟರ್ ಆಗಿ ನನ್ ಮುಂದೆ ಬಂದು ನಿಲ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಆದ್ರೆ ನೀನು ನೆನ್ಸಿದ್ನ ಸಾಧನೆ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ನನ್ ಮಗಳು ಪ್ರಿಯ ಎಲ್ಲಿದ್ದಾಳಮ್ಮ? ಇಷ್ಟು ದೊಡ್ಡ ಸಂತೋಷವನ್ನು ನೋಡ್ಲಿಕ್ಕೆ ಇವಾಗ ನಮ್ ಜೊತೆ ಅವಳಿಲ್ಲ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅವಳು ಎಲ್ಲೇ ಇದ್ರೂ ಈ ಅಧಿಕಾರದಿಂದ ನಾನು ಅವಳನ್ನ ಹುಡುಕಿ ಕಂಡಿಡಿತೀನಮ್ಮ. ಈ IAS ಅಧಿಕಾರದಿಂದ ಎಲ್ರಿಗೂ ಒಳ್ಳೇದ್ ಮಾಡೋದು ಮಾತ್ರ ಅಲ್ಲದೆ ನನ್ ತಂಗಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಹುಡುಕಿ ತಗೊಂಬಂದ್ ನಿಮ್ ಮುಂದೆ ನಿಲ್ಲಿಸ್ತೀನಿ. ಹೀಗಿರುವಾಗ ಮತ್ತೊಂದು ಕಡೆ ಹೈದರಾಬಾದಿನ ಹಾಸ್ಪಿಟ್ಲಿನ ಮರದ ಕೆಳಗೆ ಪ್ರಿಯಾ ಹಸಿವಲ್ಲಿ ಅನಾರೋಗ್ಯದಿಂದ ಕೆಳಗೆ ಬಿದ್ದು ನರಳಾಡ್ತಾ ಇದ್ಲು. ಅವಳು ಹಾಕೊಂಡು ಸುತ್ತಾಡ್ತಾ ಇರುವ ಬಟ್ಟೆ ಹರಿದು ಹೋಗಿತ್ತು. ಯಾರೋ ಬಿಸಾಕಿದ ಎಂಜಲು ಊಟವನ್ನು ತಿಂತಾ ಇದ್ಲು. ಅವಾಗ ಒಂದು ಸರ್ಕಾರಿ ಕಾರ್ ಬಂದು ನಿಲ್ತು. ಅದರಿಂದ ಗೌರಿ ಇಳಿದು ಕೆಳಗೆ ಬಂದ್ಲು. ಪ್ರಿಯಾ, ಪ್ರಿಯಾ, ಏನಮ್ಮಾಯ್ತು? ಏನೇ ನಿನ್ ಗತಿ ಇದು? ಅಕ್ಕ, ನೀನ್ ನನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ನೋಡೋ ಪರಿಸ್ಥಿತಿನ ನಾನು ತಂದ್ಕೊಟ್ಬಿಟ್ಟೆ ಅಲ್ಲ. ಎಲ್ಲರ ಮುಂದೆ ನೀನೊಬ್ಳು ಕೆಲ್ಸದವಳು ಅಂತ ನಾನು ನಿನ್ನ ಅವಮಾನ ಮಾಡ್ಬಿಟ್ಟೆ. ನೀನು ನನ್ಗೋಸ್ಕರ ಕಷ್ಟಪಟ್ಟು ಕಳ್ಸಿರುವ ಹಣವನ್ನೆಲ್ಲ ನಾನು ವಿಲಾಸಿ ಜೀವನದಲ್ಲಿ ಕಳ್ಕೊಂಡ್ಬಿಟ್ಟೆ. ನೋಡಕ್ಕ, ನಾನಿವಾಗ ದಿಕ್ಕಿಲ್ದೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ದೆ ಅನಾಥೆಯಾಗಿ ರಸ್ತೆಯಲ್ಲಿ ನಿಂತಿದ್ದೀನಿ. ನಾನು ಮಾಡಿದ ತಪ್ಪಿಗೋಸ್ಕರ ನಾನು ಇದನ್ನೆಲ್ಲ ಅನ್ಭವಿಸ್ಲೇಬೇಕು. ಏನೇ ಈ ರೀತಿಯೆಲ್ಲ ನೀನು ಮಾತಾಡ್ತಾ ಇದ್ದೀಯಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವ ತಂಗಿ ಕಣೆ ನೀನು. ನಿನ್ನ ಅಹಂಕಾರ ನಿನ್ನ ಈ ಸ್ಥಿತಿಗೆ ತಳ್ಳಿದೆ. ಓದ್ಬೇಕು ಎನ್ನುವ ಹಠ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಕರ್ಕೊಂಡ್ಬಂದು ನಿಲ್ಸಿದೆ. ಆದ್ರೆ ನಮ್ಮ ಮಧ್ಯೆ ಇರುವ ರಕ್ತ ಬಂಧ ಮಾತ್ರ ಯಾವಾಗ್ಲೂ ಬದಲಾಗಲ್ಲ. ಬಾ ಪ್ರಿಯಾ, ಮನೆಗೋಗೋಣ. ಅಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿನಗೋಸ್ಕರ ಕಾಯ್ತಾ ಇದ್ದಾರೆ.
ಅಕ್ಕ ಬೇಡಕ್ಕ, ನನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ಬೇಡ. ಕಲೆಕ್ಟರ್ ಎನ್ನುವ ಪದದ ಪಕ್ಕದಲ್ಲಿ ಕಪ್ಪು ಚುಕ್ಕಿಯಾಗಿ ನಾನ್ ಕಾಣಿಸ್ತೀನಿ. ನೀನು ನಿನ್ನ ಸಂಗಡಿಯರ ಜೊತೆ ನನ್ನ ಏನು ಅಂತ ಪರಿಚಯ ಮಾಡ್ತೀಯಕ್ಕ. ನೀನು ಕೂಡ ಗರ್ವದಿಂದ ನನ್ನ ಕೆಲ್ಸದವಳು ಅಂತೀಯಾ? ಇಲ್ಲ ಕಣೆ ಪ್ರಿಯಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವ ನನ್ನ ತಂಗಿ ಅಂತ ಗರ್ವದಿಂದ ಹೇಳ್ತೀನಿ. ವಿದ್ಯಾಭ್ಯಾಸ ಅಂದ್ರೆ ಮನುಷ್ಯರನ್ನು ಬೇರ್ಪಡಿಸುವುದು ಅಲ್ಲ ಕಣೆ, ಮನುಷ್ಯರನ್ನು ಪ್ರೀತಿಯಿಂದ ನೋಡುವ ಭಾವನೆ ಅಂತ ನಾನು ತಿಳ್ಕೊಂಡೆ. ನಾನು ನಿನಗೆ ಇವಾಗ ಮತ್ತೆ ಪಾಠವನ್ನು ಹೇಳ್ಕೊಡ್ತೀನಿ. ಈ ಸಲ ಕೇವಲ ಅಕ್ಷರ ಮಾತ್ರವಲ್ಲ, ಅಹಂಕಾರವಿಲ್ಲದ ವಿದ್ಯಾಭ್ಯಾಸ, ಸಂಸ್ಕಾರವಿರುವ ವಿದ್ಯಾಭ್ಯಾಸ. ಹೀಗೆ ದಿನಗಳು ಕಳೆದಂತೆ ಗೌರಿ ಆ ಜಿಲ್ಲೆಯನ್ನು ಒಬ್ಳು ಕಲೆಕ್ಟರ್ ಆಗಿ ಸಂಸ್ಕಾರದಿಂದ ನಡ್ಸ್ಕೊಂಡೋಗ್ತಾ ಇದ್ಲು. ಅವಳು ಒಂದು ಹೊಸ ಸ್ಕೂಲನ್ನು ಆರಂಭಿಸುವುದಕ್ಕೋಸ್ಕರ ಅವಳ ಊರಿಗೆ ಬಂದ್ಲು. ಪ್ರಿಯಾ ಇವಾಗ ಜವಾಬ್ದಾರಿಯಾಗಿರುವ ಹುಡುಗಿಯಾಗಿ ಅವಳ ಕಣ್ಣಲ್ಲಿ ಅಸೂಯೆ ಎನ್ನುವುದೇ ಇರಲಿಲ್ಲ. ಪ್ರಿಯಾ ಗೌರಿಯ ಪಕ್ಕದಲ್ಲಿ ನಿಂತ್ಕೊಂಡು ಆ ಶಾಲೆಯ ಮಕ್ಕಳಿಗೆ ಪುಸ್ತಕವನ್ನು ವಿತರಿಸ್ತಾ ಇದ್ಲು. ಮಕ್ಕಳೇ, ಚೆನ್ನಾಗಿ ಓದ್ಬೇಕು. ನಿಮ್ಮ ವಿದ್ಯಾಭ್ಯಾಸ ನೀವು ನಡೆದ ಬಂದ ಹಾದಿಯನ್ನು ಮರೆಯುವ ಹಾಗೆ ಇರಬಾರ್ದು, ಎತ್ತಿ ತೋರಿಸುವ ಹಾಗೆ ಇರಬೇಕು. ಯಾರನ್ನು ಯಾವತ್ತೂ ಕೂಡ ಕೇವಲವಾಗಿ ಮಾತನಾಡುವ ರೀತಿ ಇರಬಾರ್ದು. ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು. ನನ್ನ ಅಕ್ಕನ ನೋಡಿ ಕಲ್ತ್ಕೊಳ್ಳಿ. ಅಷ್ಟು ದೊಡ್ಡ ಅಧಿಕಾರದಲ್ಲಿದ್ರೂ ಎಷ್ಟು ಸಮಾಧಾನವಾಗಿದ್ದಾಳೆ. ಅವಳ ಈ ಸಂಸ್ಕಾರನೇ ಎಲ್ಲರ ಮುಂದೆ ತಲೆ ಎತ್ತಿ ನೋಡುವ ಹಾಗೆ ತೋರಿಸಿಕೊಟ್ಟಿದೆ. ಗೌರಿ, ನೀನು ಓದಿ ದೊಡ್ಡ ಕಲೆಕ್ಟರ್ ಆಗಿ ಬಂದಿರೋದು ಮಾತ್ರ ದೊಡ್ಡ ವಿಜಯವಲ್ಲ, ನಿನ್ನ ತಂಗಿಯಲ್ಲಿ ಬದಲಾವಣೆ ತಂದಿರುವುದೇ ನನ್ನ ಪ್ರಕಾರ ದೊಡ್ಡ ವಿಜಯ. ಹೌದು ರಾಹುಲ್ ಅವರೇ, ನಾನು ಪಡೆದಂತಹ ರ್ಯಾಂಕ್ಗಿಂತ ನನ್ನ ತಂಗಿಯಲ್ಲಿ